ಬರ್ದಿರೋ ಸೀನಿದ್ರೆ ಹೊರಟಿರೋರು ಹೋಗಲ್ಲ ಅನ್ಕೊಂಡ್ಯಾ? ಇಲ್ಲ ಅತ್ತೆ, ನಿಜವಾಗ್ಲೂ ಸೀನ್ ಬಂತು. ಅದು ನಿಜನೋ ಇಲ್ವೋ ಅಂತ ನನಗೆ ಗೊತ್ತು ಬಿಡು. ಈ ಕ್ಷಣದಿಂದ ನೀನಿಲ್ಲೇ ಇರಬೇಕು. ನನ್ನ ಪಕ್ಕದಲ್ಲೇ ಇದ್ದು ಪೂಜೆಗೆ ಬೇಕಾಗಿರೋದನ್ನೆಲ್ಲ ಕೊಡ್ತಾ ಇರಬೇಕು. ಪುರೋಹಿತರು ಬರ್ತಿದ್ದಾರೆ, ಹೋಗಿ ಪ್ರಸಾದ ಮಾಡು. ನಾನಾ? ನೀನೇ. ನೀನ್ ಮಾಡಿರೋ ಕೆಲ್ಸಕ್ಕೆ ಇದೇ ತಕ್ಕ ಶಿಕ್ಷೆ. ಹೋಗೋ. ಎಲ್ಲಾರನ್ನೂ ನೋಡಮ್ಮ, ಅವ್ರ ಲಾಯರ್ ಜೊತೆ ತಮ್ಮನ್ ತಾವು ಕಾಪಾಡ್ಕೋತಾರೆ ಅನ್ನೋ ಧೈರ್ಯದಲ್ಲಿದ್ದಾರೆ. ವಾದ ಮಾಡೋಕೆ ಲಾಯರ್ ಇಲ್ದೆ ಹೋಗ್ತಿರೋರು ನಾವೇ. ನ್ಯಾಯನ ನಂಬ್ಕೊಂಡು ಬಂದಿದ್ದೀವಿ. ಏನ್ ನಡಿಬೇಕೋ ಅದೇ ನಡೆಯುತ್ತೆ. ಬನ್ನಿ. ನಮಸ್ಕಾರ. ಏನು ಕನಿಷ್ಠ ಜೂನಿಯರ್ ಲಾಯರ್ ಕೂಡ ಸಿಕ್ಕಿಲ್ಲ ಅನ್ಸುತ್ತೆ? ಸಿಕ್ಕೋಲ್ಲ ಅಂತ ಹೇಳದ್ನಲ್ಲ. ನನ್ನ ಬಿಟ್ರೆ ಕೋರ್ಟಲ್ಲಿ ಕನಿಷ್ಠ ಒಬ್ಬ ಪ್ಯೂನ್ ಕೂಡ ನಿಮಗೆ ಸಹಾಯ ಮಾಡಲ್ಲ. ನೋಡಿದ್ರೇನು ಈ ಲಾಯರ್ ಕೋಟೇಶ್ವರರಾವ್ ಮೇಲೆ ಕೈ ಮಾಡಿದಕ್ಕೆ ಎಂತ ಪರಿಸ್ಥಿತಿನ ಸೃಷ್ಟಿ ಮಾಡಿದೆ ಅಂತ? ನೀವ್ ಮಾಡಿದ ಕೆಲ್ಸ ನಿಮ್ಗೆ ದೊಡ್ಡದು ಅನ್ನಿಸ್ತಾ ಇರಬಹುದು. ನನ್ಗೆ ಅಯ್ಯೋ ಅನ್ನಿಸ್ತಾ ಇದೆ. ನ್ಯಾಯನ ರಕ್ಷಿಸ್ಬೇಕಿರೋ ನೀವು ಈ ತರ ಅನ್ಯಾಯದ ಪಕ್ಕ ನಿಂತ್ಕೊಂಡು ನಿಮ್ ಗೌರವನ ನೀವೇ ಹಾಳು ಮಾಡ್ಕೊಂಡಿದ್ದೀರಾ. ಕೈಯಲ್ಲಾಗ್ದಿರೋರಾಡೋ ಮಾತಿದು. ನ್ಯಾಯ ನಮ್ ಕಡೆ ಇದೆ ಅಂದ್ರಿ ಅಲ್ವಾ? ಆ ನ್ಯಾಯ ನಮ್ ಪರವಾಗಿ ನಿಲ್ಲೋ ಹಾಗೆ ಮಾಡ್ಕೊಂಡ್ವಿ. ಯಾವುದು ನಿಂದಲ್ಲ ಸಂಪದ, ನಿಂದು ಅಂತ ಅನ್ಸುತ್ತೆ ಅಷ್ಟೇ. ಇವ್ರ ಜೊತೆ ಏನ್ ಮಾತು? ನಡೀರಿ, ನಮ್ ಕೆಲ್ಸ ನಾವು ನೋಡ್ಕೊಳ್ಳೋಣ. ಏನ್ ನೋಡ್ಕೋತೀರಾ? ಸುತ್ತ ಎಷ್ಟು ಜನ ಲಾಯರ್ ಇದ್ರೋ ಒಬ್ರು ಕೂಡ ನಿಮ್ ಪರವಾಗಿ ಬರ್ಲಿಲ್ಲ. ಕೋರ್ಟ್ವರೆಗೂ ಬಂದಿರೋದಕ್ಕೆ ಒಳಗಡೆ ಬರಬಹುದು, ಸೋತ್ ಹೋಗಿ ಮತ್ತೆ ಹೊರಗಡೆ ಬರ್ತೀರಾ. ನಿನ್ ತೀರ್ಪು ಬೇಕಾಗಿಲ್ಲ. ಏನ್ ನಡಿಬೇಕು ಅನ್ನೋದನ್ನ ಮೇಲಿರೋನು ಬರ್ದಿರ್ತಾನೆ, ಒಳಗಡೆ ಅದೇ ನಡೆಯೋದು. ಇಷ್ಟಾದ್ರೂ ನಿನ್ನಲ್ಲಿ ಭಯ ಇಲ್ಲ, ಕಣ್ಣಲ್ಲಿ ಕಣ್ಣೀರೂ ಇಲ್ಲ. ಸತ್ಯ ಯಾವತ್ತೂ ಹೆದರೋದಿಲ್ಲ. ನಿನ್ನಂತವ್ರಿಗಂತೂ ಮೊದ್ಲೇ ಇಲ್ಲ. ನಿನ್ನಲ್ಲಿರೋ ಪೊಗರು ಕಡಿಮೆ ಆಗ್ಲಿಲ್ಲ ನೋಡು, ಅದೇ ನನಗಿಷ್ಟ ಆಗೋದಿಲ್ಲ. ಆದ್ರೂ ಏನ್ ಶೌರ್ಯ, ನಿನ್ನೆ ಬಿರಿಯಾನಿ ಪಾರ್ಟಿ ಮಾಡಿದ್ರಂತೆ. ಲಾಸ್ಟ್ ಟ್ರೀಟ್ ಕೊಟ್ಲ ಕಲ್ಯಾಣಿ. ಹೌದು ಬಿಡು,
ಕೋರ್ಟಲ್ ನನ್ ಕೈ ಸೋತ್ ಹೋಗಿ ನಿನ್ನ ನೋಡೋ ಅವಕಾಶ, ನಿನ್ನ ಹತ್ರ ಮಾತಾಡೋ ಅವಕಾಶ ಇರೋದಿಲ್ಲ ಅಂತ. ಅದಕ್ಕೆ ಕೊನೆ ಮಾತು, ಕೊನೆ ನೋಟ ಎಲ್ಲ ನೆನ್ನೆಗೆ ಮುಗಿಸ್ಬಿಟ್ಲು ಅನ್ಸುತ್ತೆ. ನಿನ್ನ ಶೌರ್ಯ ಶೌರ್ಯ, ನೋಡ್ ಶೌರ್ಯ, ಇವಳು ಬೇಕಂತಾನೆ ನಿನಗೆ ಕೋಪ ಬರೋ ಹಾಗೆ ಮಾಡ್ತಾ ಇದ್ದಾಳೆ. ಇದು ಕೋರ್ಟು, ಇಲ್ಲಿ ನಿನ್ನ ಪರ ತಪ್ಪು ತೋರಿಸಿ ನಿನ್ನನ್ನು ಗೆಲ್ಲಿಸಬಾರ್ದು ಅಂತ. ಹಾಗಂತ ಅವಳು ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ರೆ ಕೇಳಿಸ್ಕೊಂಡು ಸುಮ್ಮನೆ ಇರ್ಬೇಕಾ? ಅತ್ತೆ, ಸ್ವಲ್ಪ ಹೊತ್ತು ಹೋದ್ರೆ ನಾನು ನೀವು ಒಂದೇ. ನೀವು ಹಾಗೆ ಆವೇಶ ಪಟ್ರೆ ಹೇಗೆ? ನೀನು ನಾನು ಒಂದ, ಅದ್ ಹೇಗೆ ಆಗ್ತೀವಿ? ಕೋರ್ಟಲ್ಲಿ ಕೇಸ್ ಗೆದ್ಮೇಲೆ ಕೋರ್ಟ್ ತೀರ್ಪು ಕೊಟ್ಟ ಮೇಲೆ ನಾನ್ ನಿಮ್ ಸೊಸೆ ಅಂತ ಒಪ್ಕೊಳ್ಳೇಬೇಕಲ್ವಾ? ಕನಸು ಕಾಣ್ತಾ ಇದೀಯಾ? ನನ್ನ ಮಗಳು ಶೌರ್ಯ ಸೋಲ್ತಾರೆ ಅಂತ. ನಾನಿರೋವರೆಗೂ ಅವರನ್ನ ಸೋಲೋದಕ್ ಬಿಡೋಲ್ಲ. ಏನ್ ಅಷ್ಟೊಂದು ನಂಬಿಕೆ? ನ್ಯಾಯ ನಮ್ ಪರವಾಗಿದೆ, ಅದೇ ನಮ್ ನಂಬಿಕೆ. ಆದ್ರೆ ಗೆಲ್ಸೋಕೆ ವಾದ ಮಾಡೋ ಲಾಯರ್ ಸಂಪದ ಕಡೆ ಇದ್ದಾನೆ. ನಿನ್ನಂಥವ್ರು ನಮ್ಗಿಲ್ದೇ ಇರಬಹುದು, ನಮ್ಮ ಪರವಾಗಿ ಬರ್ದೇನೂ ಇರಬಹುದು. ಆದ್ರೆ ನಮ್ಮ ಶೌರ್ಯನಿಗೋಸ್ಕರ ಆ ನ್ಯಾಯ ದೇವತೆನೇ ನ್ಯಾಯ ಕೊಡ್ಸೋದಕ್ಕೆ ಬರ್ತಾಳೆ. ಪಾಪ, ಕೊನೆಗೆ ಗಾಳಿಲ್ ದೀಪ ಇಟ್ಟು ಕಾಯೋ ಪರಿಸ್ಥಿತಿಗೆ ಬಂದ್ಬಿಟ್ರಿ. ಮುಂದುವರ್ಸಿ. ನ್ಯಾಯ ದೇವತೆನೆ ಬಂದ್ರು ಈ ಕೇಸಲ್ ಗೆಲ್ವು ನಂದೆ. ಆ ವಿಷಯ ಒಳಗಡೆ ಬಂದ್ಮೇಲೆ ಅವ್ರಿಗೆ ಅರ್ಥ ಆಗದ್ ಬಿಡು. ನಡಿ. ನೋಡಿದ್ರ ಅವಳ ಕೊಬ್ಬನ್ನ? ಅವಳ ಲಾಯರ್ ಅವಳ ಪಕ್ಕ ಇದ್ದಾನೆ ಅಂತ ತಾನೆ? ನೀವು ಮಾಡಿರೋ ಕೆಲ್ಸಕ್ಕೆ ನಮ್ ಪರ ವಾದ ಮಾಡೋದಕ್ಕೆ ನಮ್ಗೆ ಲಾಯರೇ ಇಲ್ಲ ಈಗ. ಕೊನೆಗೆ ಅವಳು ಹೇಳ್ದ ಹಾಗೆ ಅವಳು ಮುಂದೆ ನಾವು ಸೋಲೋದು ನಮಗ್ ಕಟ್ಟಿಟ್ಟು ಬುತ್ತಿ ಏನು? ನಿನ್ನ ಬಾಯಿಂದ ಒಳ್ಳೆ ಮಾತು ಬರೋದೇ ಇಲ್ಲ ಅಲ್ವಾ? ನಡಿ. ನಮಸ್ಕಾರ ಅಮ್ಮ. ಬನ್ನಿ ಕೂತ್ಕೊಳ್ಳಿ, ನಿಮ್ಗೋಸ್ಕರನೇ ಕಾಯ್ತಿದ್ದೆ. ಪಲ್ಲವಿ, ಬಾಮ್ಮ, ಪ್ರಸಾದ ತಗೊಂಡ್ ಬಾ. ಕೋರ್ಟಲ್ಲಿ ಏನ್ ನಡೀತಿದೆಯೋ ತಿಳ್ಕೊಳ್ದೇ ಇರೋ ಹಾಗೆ ನನ್ನನ್ನು ಹೀಗೆ ಕಟ್ ಹಾಕಿದ್ದಾರೆ. ನಮ್ ಶೌರ್ಯ ಕಲ್ಯಾಣಿ ಇಬ್ರಿಗೂ ಒಳ್ಳೇದಾಗ್ಬೇಕು ಪುರೋಹಿತ್ರೆ. ಅಮ್ಮ, ಈ ಪೂಜಾ ಫಲ ವ್ಯರ್ಥ ಆಗಲ್ಲ. ಯಾವ ಸಂಕಲ್ಪದಿಂದ ಈ ಪೂಜೆ ಶುರು ಮಾಡಿದ್ರೋ ಆ ಸಂಕಲ್ಪ ನೆರವೇರುತ್ತೆ. ಅಮ್ಮ, ಈ ಅಖಂಡ ದೀಪನ ಹಚ್ಚಿ. ಈ ದೀಪನ 3 ದಿನ ಆರೋಗ್ಯ ಇರೋ ತರ ನೋಡ್ಕೊಳ್ಳಿ. ಅಮ್ಮನವರ ಕೃಪೆಯಿಂದ ಎಲ್ಲ ಶುಭವಾಗುತ್ತೆ. ಹರಿ ಓಂ ಶ್ರೀಮನ್ಮಹಾಗಣಾಧಿಪತೇ ನಮಃ. ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಓಂ ಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪಮಸ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಸನ್ಮನ್ನೋತಿಭಿಃ ಸೀದಸಾದನಂ. ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಲಕ್ಷ್ಮೀಂ ಕ್ಷೀರಸಮುದ್ರರಾಜತನಯಾಂ ಶ್ರೀರಂಗಧಾಮೇಶ್ವರೀಂ ದಾಸೀಭೂತ ಸಮಸ್ತದೇವನಿತಾಂ ಲೋಕೈಕದೀಪಾಂಕುರಾಂ ಶ್ರೀಮನ್ಮಂದಕಟಾಕ್ಷಲಬ್ಧವಿಭವದ್ ಬ್ರಹ್ಮೇಂದ್ರ ಗಂಗಾಧರಾಂ.
विनाशाय च दुष्कृतम् धर्म संस्थापनार्थाय संभवामि युगे युगे। Proceed. ಯುವರ್ ಆನರ್, ಜನರ ಧನ ಮಾನ ಪ್ರಾಣನ ಕಾಪಾಡ್ತೀನಿ ಅಂತ ಪ್ರಮಾಣ ಮಾಡಿ ಸರ್ವೀಸ್ಗೆ ಸೇರ್ಕೊಂಡಿರೋ ಒಬ್ಬ ಪೊಲೀಸ್ ಆಫೀಸರ್ ತನ್ನ ಹೆಂಡತಿಗೆ ಅನ್ಯಾಯ ಮಾಡಿ ಇನ್ನೊಂದು ಹುಡುಗಿನ ಮದುವೆ ಆಗಿರೋ ಕೇಸ್ ಇದು. ಶೌರ್ಯನ್ನ ಕಟಕಟೆಗೆ ಕರೆಸಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊತಿದ್ದೀನಿ. ಶೌರ್ಯ, ಶೌರ್ಯ, ಶೌರ್ಯ! ನನ್ನ ಕ್ಲೈಂಟ್ ಸಂಪದ ತಾಯಿ ತಂದೆ ಇಲ್ದಿರೋ ಅನಾಥೆ. ಅವಳಿಗೆ ತನ್ನವರು ಅಂತ ಹೇಳ್ಕೊಳ್ಳೋಕೆ ತಾತನ್ ಬಿಟ್ರೆ ಏನ್ಯಾರೂ ಇಲ್ಲ. ಅವ್ರು ಯಾವತ್ತೋ ಯಾರಿಗೋ ಕೊಟ್ಟ ಮಾತಿನ ಪ್ರಕಾರ ಶೌರ್ಯನ್ ಕೊಟ್ಟು ಮದುವೆ ಮಾಡಿದ್ರು. ಆಮ್ ಐ ರೈಟ್ ಮಿಸ್ಟರ್ ಶೌರ್ಯ? ಸಂಪದ ಅವ್ರ ತಾತ ಇವ್ರು ದೊಡ್ಡ ಮನುಷ್ಯರು, ದೊಡ್ಡ ಮನೆಯವರು ಅಂತ ಸಂಪದನ್ನ ಚೆನ್ನಾಗಿ ನೋಡ್ಕೊಂತಾರೆ ಅಂತ ಎಷ್ಟೋ ಆಸೆಗಳು ಇಟ್ಕೊಂಡಿದ್ರು. ಇವ್ರನ್ನ ಅವ್ರ ಮನೆಗೆ ಸೊಸೆಯಾಗಿ ಕಳಿಸಿದ್ರೆ ಸಂಪದನ್ನ ಶೌರ್ಯ ಮತ್ತೆ ಅವ್ರ ಮನೆಯವರು ಎಷ್ಟೋ ಹಿಂಸೆ ಕೊಟ್ರು. ಒಬ್ಬಳು ಕೆಲ್ಸದವಳ ತರ ಟ್ರೀಟ್ ಮಾಡಿದ್ರು. ನೋ, ಅದೆಲ್ಲ ಸುಳ್ಳು. ನೀನ್ ಮಾಡಿರೋ ತಪ್ಪುಗಳ ಬಗ್ಗೆ ನಾನು ಮಾತಾಡ್ತಿರೋದ್ರಿಂದ ಅದನ್ನೆಲ್ಲ ಸುಳ್ಳು ಅಂತ ಹೇಳ್ತಿದ್ಯಾ? ಕೇಳಿಸ್ಕೊಂಡ್ರ ಯುವರ್ ಆನರ್? ಪೊಲೀಸ್ ಆಫೀಸರ್ ಆಗಿದ್ರು ಕೋರ್ಟ್ ಆವರಣದಲ್ಲಿ ಹೇಗ್ ನಡ್ಕೋಬೇಕು ಅಂತಾನು ಇವ್ರು ಗೊತ್ತಿಲ್ಲ. ಪೊಲೀಸ್ ಆಫೀಸರ್ ಆಗಿದ್ದು ತಂದೆ ತಾಯಿಗಳ ಜೊತೆ ಸೇರ್ಕೊಂಡು ನನ್ನ ಕ್ಲೈಂಟ್ಗೆ ತುಂಬಾ ತೊಂದರೆ ಕೊಟ್ಟಿದ್ದೀರಿ. ಆದ್ರೂ ಅವಳು ಅದನ್ನೆಲ್ಲ ಸಹಿಸ್ಕೊಂಡ್ಲು. ಕಾರಣ ಗಂಡನ ಮೇಲಿರೋ ಪ್ರೀತಿಯಿಂದ. ತನ್ನ ಹೊಟ್ಟೆಲ್ ಬೆಳಿತಿರೋ ಶೌರ್ಯನ ಮಗು ಮೇಲೆ ಪ್ರೀತಿಯಿಂದ. ಹಾಗಿರೋ ಸಂಪದನ ಜೀವನದಲ್ಲಿ ಕಲ್ಯಾಣಿ ರೂಪದಲ್ಲಿ ಇನ್ನೊಂದು ಸಮಸ್ಯೆ ಉದ್ಭವ ಆಯಿತು. ಕಲ್ಯಾಣಿ ಅಂದ್ರೆ ಶೌರ್ಯನ ಸೋದರ ಮಾವ ಅಜಯ್ ಮಗಳು. ಆಕೆ ಹೈಫೈವ್ ಸಿಟಿ ಕಲ್ಚರ್ ಶೌರ್ಯನ್ಗೆ ತುಂಬಾ ಹಿಡಿಸ್ತು. ಅವಳ ಮೇಲೆ ಅವನ ಆಸೆ ಪಟ್ಟು ಹೆಂಡತಿಗೆ ಅನ್ಯಾಯ ಮಾಡ್ದ. ಅವಳ ಮೇಲೆ ಆಸೆನ ಬೆಳೆಸ್ಕೊಂಡು ಹೆಂಡತಿಗೆ ಅನ್ಯಾಯ ಮಾಡ್ದ. ಅವಳ ಮಾಯೆಯಲ್ಲಿ ಬಿದ್ದು ಸಂಪದನ್ಗೆ ಕಠೋರವಾಗಿ ಹಿಂಸೆ ಕೊಟ್ಟು ಮನೆಯಿಂದ ಹೊರಗೆ ತಳ್ಬಿಟ್ಟ. ಇಲ್ಲ, ಅವ್ರು ಹೇಳ್ತಾ ಇರೋದೆಲ್ಲ ಸುಳ್ಳು. ಆರ್ಡರ್, ಆರ್ಡರ್. ಕೂತ್ಕೋ ಕಲ್ಯಾಣಿ.
ಮಿಸ್ಟರ್ ಶೌರ್ಯ, ನಿಮ್ ಪರವಾಗಿ ವಾದ ಮಾಡೋರು ಯಾರು ಇಲ್ವಾ? ಪ್ರತಿವಾದ ಮಾಡೋದಕ್ಕೆ ಯಾರಾದ್ರೂ ಒಬ್ರು ಇರ್ಬೇಕಲ್ವಾ? ಯಾರು ಬಂದಿಲ್ಲ ಯುವರ್ ಆನರ್. ಆಫೀಸರ್ ಆಗಿದ್ದು ಒಂದು ಹೆಣ್ಣು ಮಗುಗೆ ಅನ್ಯಾಯ ಮಾಡಿದಾನೆ ಅಂತ ಹೇಳಿ ಯಾವ ಲಾಯರು ಇವ್ರ ಕೇಸ್ನ ಟೇಕ್ ಆಫ್ ಮಾಡಿಲ್ಲ. ಹೋಗ್ಲಿ, ಇವರೇ ವಾದ ಮಾಡ್ತಾರೆ ಅಂದ್ರೆ ಪೊಲೀಸ್ ಅಧಿಕಾರಿಯಾಗಿದ್ದು ಕೇಸ್ನ ತನ್ನ ಕಡೆ ಬದಲಾಯಿಸ್ಕೊಳ್ಳೋ ಅವಕಾಶ ಇರೋದ್ರಿಂದ ಆ ಚಾನ್ಸು ಇಲ್ಲ. ಮತ್ತೆ ಪ್ರತಿವಾದಿ ಇಲ್ಲದೆ ಇದ್ರೆ ಇವನ ಕಡೆ ವಾದ ಮಾಡೋಕೆ ಯಾರು ಇಲ್ಲ, ಯಾರು ಕೂಡ ಬರೋದಿಲ್ಲ ಯುವರ್ ಆನರ್. ಇದಾರೆ, ಬಂದಿದ್ದೀನಿ. ವಾಸುದೇವ್,